5 ಮತ್ತು 6ನೇ ವಚನ. ఆదికాండము 15వ అధ్యాయం 5, 6 వచనాలు చదువుకొని ప్రార్థన చేసుకుందాం. ఆదికాండ 15ನೇ ಅಧ್ಯಾಯದ 5 ಮತ್ತು 6 ವಚನ. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಕಣ್ಣುಗಳನ್ನು ಮುಚ್ಚಿ ಮುಂಜಾನೆ ಕಾಲ ಸಮಯದಲ್ಲಿ ಹೊಸ ಒಂದು ಭಾನುವಾರವನ್ನು ಕಾಣಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ನಮ್ಮ ಮುಂದೆಗಡೆ ಕರ್ತನ ಮೇಜು ಕೂಡ ಇದೆ. ಹಲ್ಲೆಲೂಯಾ. ಒಂದು ದೊಡ್ಡದಾಗಿರುವಂತಹ ಸಂದೇಶಕ್ಕಲ್ಲ, ಒಂದು ಚಿಕ್ಕದಾಗಿರುವಂತಹ ಸಂದೇಶವನ್ನು ಹೇಳಿ ನಾವು ಕರ್ತನ ಮೇಜಿಗೆ ಹೋಗೋಣ. ಪ್ರಾರ್ಥನೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮಹಾಪರಿಶುದ್ಧ ಉಳ್ಳತಕ್ಕಂಥ ತಂದೆ, ಭೂಮಿಯನ್ನ ಆಕಾಶವನ್ನ ಉಂಟು ಮಾಡಿದ ದೇವರೇ, ನಮ್ಮನ್ನ ಹೆಚ್ಚೆಚ್ಚಾಗಿ ಪ್ರೀತಿಸುವಂತ ದೇವ, ಈ ಮುಂಚಾನೆ ವೇಳೆಯಲ್ಲಿ ದೇವರೇ ರಾಜ ಅಪ್ಪ ಸ್ತೋತ್ರ. ಈ ವಾಕ್ಯ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಪರಿಶುದ್ಧಾತ್ಮ ದೇವರು ತಾನೆ ನಮ್ಮೆಲ್ಲರ ಸಂಗಡ ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅಪ್ಪ ದೇವರೇ ರಾಜ, ಕೇಳುವಂತ ಎಲ್ಲ ಆತ್ಮಿಕ ಕಣ್ಣು ಕಿವಿಗಳನ್ನ ದೇವರ ಪರಿಶುದ್ಧಾತ್ಮನು ಹೃದಯದ ಕಣ್ಣುಗಳನ್ನ ದೇವರೇ ಆತ್ಮಿಕ ಕಿವಿಗಳನ್ನ ತೆರೆಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅಪ್ಪ ದೇವರು ಉದ್ದೇಶಿಸಿದ್ದು ನೆರವೇರಲಿಕ್ಕೆ ದೇವರೇ ಸಹಾಯ ಮಾಡು. ಶತ್ರುವಿನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅವನು ಬರೆದಿರುವಂತದ್ದಲ್ಲ, ನೀನು ಬರೆದಿರುವಂತದ್ದು ನೆರವೇರಲಿಕ್ಕೆ ಸಹಾಯ ಮಾಡು. ಶತ್ರುವಿನ ಎಲ್ಲ ಕೈಲಿ ಕಿತ್ತಗಳು ಯೇಸುವಿನ ನಾಮದಲ್ಲಿ ಅದು ತೆಗೆಯಲ್ಪಡಲಿ ಎಂಬುದಾಗಿ, ಶತ್ರು ಬರೆದಿರುವಂತ ಎಲ್ಲ ಕಾರ್ಯಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಅದು ಅಳಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕೃಪೆಯಲ್ಲಿ ಭದ್ರಪಡಿಸು, ನೀನು ಮಾತನಾಡು ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಳ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಇವತ್ತಿನ ಸಂದೇಶ ಏನಂತಂದ್ರೆ, ದೇವರು ನಮಗೋಸ್ಕರ ಕೆಲವುದನ್ನ ಸಿದ್ಧ ಮಾಡಿದ್ದಾರೆ ಅಂತ. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಸಿದ್ಧ ಮಾಡೋದನ್ನ ನಾವು ಹೊಂದ್ಕೊಳ್ಬೇಕಾದ್ರೆ ದೇವರು ಹೇಳ್ತಾರೆ, ನಮ್ಮನ್ನ ಗುಡಾರದಿಂದ ಆತನು ಹೊರಗಡೆ ಕರೆಯುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆ ಅಧ್ಯಾಯ ಓದುವಾಗ ಆದಿಕಾಂಡ ಪುಸ್ತಕ ಆ ರೀತಿಯಾಗಿ ಹೇಳುತ್ತೆ, ದೇವರು ಅಬ್ರಹಾಮನನ್ನ ಗುಡಾರದಿಂದ ಹೊರಗಡೆ ಕರ್ಕೊಂಡ್ಬಂದು ಹಲ್ಲೆಲೂಯಾ ಕೆಲವುದನ್ನ ತೋರಿಸ್ತಾರೆ. ಅಂದ್ರೆ ದೇವರು ಅಬ್ರಹಾಮನಿಗೋಸ್ಕರ ಏನನ್ನ ಸಿದ್ಧ ಮಾಡಿದಾರೋ ಅದನ್ನ ದೇವರು ತೋರಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ಸಂದೇಶಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮದು ಕೆಲವು ವಿಷಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಏನಂದ್ರೆ, ಯೇಸು ಕ್ರಿಸ್ತ ದೇವರು ಹುಟ್ಟಿ ಬಂದಾಗ ಇದ್ದಿದ್ದೇ ಬೇರೆ ರೀತಿಯಾಗಿತ್ತು. ಹಲ್ಲೆಲೂಯಾ. ಅಂದ್ರೆ ಅವರ ಬಲ ಹುಟ್ಟಿ ಬಂದಾಗಿದ್ದಂತ ಬಲನೇ ಬೇರೆ ಆಗಿತ್ತು, ಹುಟ್ಟಿ ಬಂದಾಗ ಅವ್ರಿಗಿದ್ದಂತ ಅಭಿಷೇಕನೇ ಬೇರೆ ಆಗಿತ್ತು. ಆದ್ರೆ ಕಾಲಘಟ್ಟಗಳು ಸೇವೆಗೆ ಬಂದಾಗಲೇ ಅವರ ಒಂದು ಬಲ ಅಥವಾ ಅವರ ಒಂದು ಅಭಿಷೇಕ, ಅವರ ಮೇಲೆ ಇದ್ದಂತ ಸಾನ್ನಿಧ್ಯನೇ ಬೇರೆ ಆಗಿತ್ತು. ಅವರು ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗಲೇ ಒಂದು ವಿಶೇಷವಾಗಿದ್ರು. ಅದಕ್ಕಿಂತ ಹೆಚ್ಚಾಗಿ ಅವರು ಮರಣವನ್ನ ಜಯಿಸಿ ಬಂದಾಗಲೇ ಬೇರೆ ರೀತಿಯಾಗಿತ್ತು. ಈ ರೀತಿಯಾಗಿ ಆಲೋಚನೆ ಮಾಡುವಾಗ ಇದು ಏನನ್ನು ನಮಗೆ ಕಲಿಸಿಕೊಡುತ್ತೆ ಅಂತಂದ್ರೆ, ದೇವರ ಮಕ್ಕಳು ಆರಾಧಿಸುವಂತವರು, ಪ್ರಾರ್ಥಿಸುವಂತವರು ಅವರ ಆತ್ಮಿಕ ಜೀವನದಲ್ಲಿ ದೇವರಲ್ಲಿ ಬಲವನ್ನ ಹೊಂದುತ್ತಲೇ ಹೋಗ್ಬೇಕೆ ಹೊರತು ದೇವರಲ್ಲಿ ಅವರ ಬಲ ಅನ್ನುವಂಥದ್ದು ಹೆಚ್ಚಾಗ್ಬೇಕೇ ಹೊರತು ಬಲ ಅನ್ನತಕ್ಕಂಥದ್ದು, ಪ್ರಾರ್ಥನೆ ಜೀವಿತ ಅನ್ನುವಂಥದ್ದು, ದೇವರಿಗೆ ಕೊಡತಕ್ಕಂಥ ಸಮಯ ಅನ್ನತಕ್ಕಂಥದ್ದು ಹೋಗ್ತಾ ಕಡಿಮೆ ಆಗ್ಬಾರ್ದು ಎಂಬುದಾಗಿ ಬೈಬಲ್ ಹೇಳುತ್ತೆ. ಯೇಸು ಕ್ರಿಸ್ತ ದೇವರು ಏನ್ ಮಾಡಿದ್ರು, 12ನೇ ವರ್ಷದಲ್ಲಿರುವಾಗಲೇ ಹೋಗ್ಬಿಟ್ಟು ನ್ಯಾಯಶಾಸ್ತ್ರಿಗಳ ಜೊತೆ, ಜ್ಞಾನಿಗಳ ಜೊತೆ ದೇವರ ಆಲಯದಲ್ಲಿ ಕೂತು ಏನ್ ಮಾಡ್ತಾ ಇದ್ರು, ಹಲ್ಲೆಲೂಯಾ, ಅವರು ತರ್ಕ ಮಾಡ್ತಾ ಇದ್ರು, ಅವ್ರ ಜೊತೆಗೆ ವಾದ ಮಾಡ್ತಾ ಇದ್ರು, ಅವರಿಗೆ ಸತ್ಯವೇದ ಕುರಿತಾಗಿ ಕಲಿಸ್ತಾ ಇದ್ರು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಲ್ಲೆಲೂಯಾ. ಆಗಿದ್ದಂತ ಬಾಲ ಯೇಸುನೇ ಬೇರೆ. ಅದಾದ್ಮೇಲೆ ಸೇವೆಗೆ ಬಂದಾಗ ಮಾತನಾಡಿದಂತ ಯೇಸುವಿನ ಬಾಯಿಂದ ಬಂದಂತ ಮಾತುಗಳನ್ನ ಕೇಳುವಾಗ ಬೈಬಲ್ ಹೇಳುತ್ತಲ್ಲ, ಯೇಸು ದೇವರ ಆಲಯಕ್ಕೆ ಹೋಗಿ ಅಲ್ಲೋಗಿ ಯೆಶಾಯನ ಪ್ರವಾದನೆ ಗ್ರಂಥವನ್ನ ಅವರ ಕೈಗೆ ಆ ಸುರುಳಿಯನ್ನ ತಂದ್ಕೊಡ್ತಾರಂತೆ. ಅದನ್ನ ಬಿಚ್ಚಿ ಅವ್ರು ಓದ್ತಾರಂತೆ, ಕರ್ತನ ಆತ್ಮನು ನನ್ನ ಮೇಲೆ ಇದೆ, ನನ್ನನ್ನ ಬಡವರಿಗೆ ಶುಭ ವರ್ತಮಾನವನ್ನು ಸಾಲಕ್ಕೆ ಆತನು ಕಳಿಸಿದ್ದಾನೆ ಎಂಬುದಾಗಿ ಆ ಮಾತನ್ನ ಓದುವಂತ ಸಮಯದಲ್ಲಿ ಬೈಬಲ್ ಹೇಳುತ್ತೆ, ಎಲ್ಲರ ಕಣ್ಣು ಯೇಸುವಿನ ಮೇಲೆ ಬಿತ್ತು ಅಂತ. ಅಂದ್ರೆ ಅದೇ ಒಂದು ಅಭಿಷೇಕ ಬೇರೆ. 12ನೇ ವಯಸ್ಸಲ್ಲಿ ಪ್ರಸಂಗ ಮಾಡಿದ ಅಭಿಷೇಕ ಅಲ್ಲ. ಅವರು ದೇವರ ಆಲಯದಲ್ಲಿ ಅವ್ರು ಏನ್ ಮಾಡ್ತಾರೆ, 30ನೇ ವರ್ಷದಲ್ಲಿ ಹೋಗಿ ಸುವಾರ್ತೆನ ಆ ಒಂದು ದೇವರ ಆಲಯದಲ್ಲಿ ವೇದೋಕ್ತಿನ ಓದತಕ್ಕಂಥ ಸಮಯದಲ್ಲಿ ಇದ್ದಂತ ಅಭಿಷೇಕ ಅವರ ಜೀವಿತದಲ್ಲಿ ಬದಲಾವಣೆ ಆಗಿತ್ತು. ಆ ಅಭಿಷೇಕದಲ್ಲಿ ಅವರು ಇನ್ನೂ ಇಂಪ್ರೂವ್ಮೆಂಟ್ ಆಗಿದ್ರು ಎಂಬುದಾಗಿ. ಯೋರ್ದನ್ ಹೊಳೆ ಹತ್ರನೂ ಕೂಡ ಅಷ್ಟೇನೆ, ತಂದೆಯಾದ ದೇವರು ಅಲ್ಲಿ ಆಕಾಶವನ್ನ ತೆರೆದು ಈತ ನನ್ನ ಪ್ರಿಯ ಕುಮಾರನು ಅಂತ ಹೇಳುವಂತ ಸಮಯದಲ್ಲಿ ಆತನ ಮೇಲೆ ಪರಿಶುದ್ಧಾತ್ಮನು ಪಾರಿವಾಳದ ರೀತಿಯಲ್ಲಿ ಇಳಿದು ಬಂದ್ರು ಎಂಬುದಾಗಿ. ಅಂದ್ರೆ ದೇವರು ನಮಗೆ ಯಾವ ಕಾಲಘಟ್ಟದಲ್ಲಿ ಏನನ್ನ ಇಟ್ಟಿದಾರೋ ಅದನ್ನ ಹೊಂದಿಕೊಳ್ಳುವಂತರಾಗಿರ್ಬೇಕು. ಅಲ್ಲೆಲೂಯಾ.
3 ತಿಂಗಳಿಗೆ ಒಂದು ಸಾರಿ ನಮ್ಮ ಬಲವನ್ನ, ಅದು ಸತ್ಯವೇದದ ಒಂದು ರಹಸ್ಯದ ರೀತಿಯಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮ ಬಲವನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕೆಂಬುದಾಗಿ. ಅಲ್ಲೇಲೂಯಾ. 3 ತಿಂಗಳಿಗೆ ಒಂದು ಸಾರಿ ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಅಲ್ಲೇಲೂಯಾ ನಮ್ಮ ಬಲ ಅನ್ನತಕ್ಕಂಥದ್ದು ಕಡಿಮೆ ಆಗಬಾರ್ದು, ಹೆಚ್ಚಾಗಬೇಕು ಎಂಬುದಾಗಿ. ಹಂಗೆ ಯೇಸು ಸ್ವಾಮಿಯವರ ಜೀವಿತ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಅವರು ರಕ್ತ ಅಲ್ಲೇಲೂಯಾ ನೀರು ಮತ್ತೆ ಬೆವರು ಬರತಕ್ಕಂಥ ಸ್ಥಳದಲ್ಲಿ ಯೇಸುವಿನ ರಕ್ತ ಬರ್ತಾ ಇತ್ತು. ಆ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಎಂಬುದಾಗಿ. ಅಲ್ಲೇಲೂಯಾ. ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ವರ್ಷದಿಂದ ವರ್ಷಕ್ಕೆ, ತಿಂಗಳಿಂದ ತಿಂಗಳಿಗೆ ಆತ್ಮಿಕ ಜೀವಿತ ಅನ್ನತಕ್ಕಂಥದ್ದು ಹೆಚ್ಚಾಗಿ ಬಲ ಹೊಂದುತ್ತಾ ಹೋಗ್ಬೇಕೇ ಹೊರತು ಅದು ಬಲಹೀನತೆ ಆಗ್ಬಾರ್ದು. ಶತ್ರುವಿನ ಕಾರ್ಯಗಳನ್ನ ನಾವು ಸದೆ ಬಡಿಯುವ ರೀತಿಯಲ್ಲಿ ದೇವರ ಆತ್ಮನಿಂದ ಬಲವನ್ನ, ಅಭಿಷೇಕವನ್ನ, ಸಾನ್ನಿಧ್ಯನ ಹೊಂದ್ಕೊಳ್ತಾ ಹೋಗ್ಬೇಕೇ ಹೊರತು ಶತ್ರು ನಮ್ಮ ಮೇಲೆ ಆಕ್ರಮಣ ಮಾಡುವ ಹಾಗೆ ನಾವು ಶತ್ರುವಿಗೆ ಬಿಟ್ಟು ಕೊಡಬಾರ್ದು ಎಂಬುದಾಗಿ ಈ ಮುಂಜಾನೆ ದೇವರು ಹೇಳುವಂತವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿಯವರ ಜೀವಿತನ ಆಲೋಚನೆ ಮಾಡಿ, ಅವ್ರ 12ನೇ ವಯಸ್ಸಲ್ಲಿ ಇದ್ದ ಹಾಗೆ ಅಲ್ಲ ದೀಕ್ಷಾಸ್ನಾನಕ್ಕೆ ಹೋಗಿದ್ದು, ದೀಕ್ಷಾಸ್ನಾನಕ್ಕೆ ಹೋದಾಗಲ್ಲ ಗೆತ್ಸೆಮನೆ ತೋಟಕ್ಕೆ ಹೋಗಿದ್ದು, ಅದೇ ರೀತಿಗೆ ಕಲ್ವಾರಿ ಶಿಲುಬೆಗೆ ಹೋಗಿದ್ದೆ ಅವರು ಬೇರೆ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಸಿದ್ಧತೆ ಹೊಂದಿ ಆ ಕಷ್ಟವನ್ನ ಅನುಭವಿಸ್ಲಿಕ್ಕೆ, ಆ ಹಿಂಸೆಗಳನ್ನ ಅನುಭವಿಸ್ಲಿಕ್ಕೆ, ಆ ನೋವನ್ನ ಅನುಭವಿಸ್ಲಿಕ್ಕೆ ಅವ್ರು ಏನ್ ಮಾಡಿದ್ರು, ಹೋಗುವಂತವರಾಗಿದ್ರು. ಅದಕ್ಕೆ ಈ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಬಲ ಯಾವಾಗ್ಲೂ ಒಂದೇ ರೀತಿ ಇರಬಾರ್ದು. ಆ ಬಲ ಅನ್ನತಕ್ಕಂಥದ್ದು ದೇವರಿಂದ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚೆಚ್ಚಾಗಿ ಹೊಂದಿಕೊಂಡು ಮುಂದೆ ಬರತಕ್ಕಂತ ಆ ಒಂದು ಜೀವಿತದಲ್ಲಿ ಬರತಕ್ಕಂತ ಏನೇ ಒಂದು ಸಮಸ್ಯೆಗಳಾಗಿದ್ರು ಅದು ದೇವರ ಆತ್ಮನ ಬಲದಿಂದ ಮುಂದುಗ್ಗಿ ನಾವು ಹೋಗ್ಬೇಕಂತ ಈ ಮುಂಜಾನೆ ವೇಳೆಯಲ್ಲಿ ದೇವರ ಆಲೋಚನೆ ಹೇಳುವಂತವರಾಗಿದ್ದಾರೆ. ಅಲ್ಲೇಲೂಯಾ. ಕಳೆದ ವಾರದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರಿಗೆ ತೋರಿಸಿದಂತ ವಿಷಯ ಅದು ಈ ರೀತಿಯಾಗಿದೆ. ಅದೇನು ಅಂತಂದ್ರೆ ಶಾಯಿರಿ ಎಂಬುದಾಗಿ. ಅದೇನಂತ ಗೊತ್ತಿಲ್ಲ. ಆ ಶಾಯಿರಿ ಎಂಬುದಕ್ಕೆ ನಿಜವಾದ ಅರ್ಥ ಏನಂತಂದ್ರೆ ಅಳಿಸುವುದು ಎಂಬುದಾಗಿ ಹೇಳ್ತಾರೆ. ಅದನ್ನು ಗೊತ್ತಿಲ್ಲ. ದೇವರಲ್ಲಿ ತೋರಿಸಿ ಈ ರೀತಿಯಾಗಿ ಹೇಳಿದ್ರು, ಯಾವುದೋ ಒಂದು ವಿಷಯವನ್ನ ಆತನು ಅಳಿಸಿ ಆಗ್ತಾ ಇದ್ದಾನೆ ಎಂಬುದಾಗಿ. ನಾನು ಪ್ರಾರ್ಥನೆ ಮಾಡುವಾಗ ಅದು ಆತನ ಅದೇ ರೀತಿಯಾಗಿ ಹೇಳಿದೆ ಅಂತಂದ್ರೆ ಶಾಯಿರಿ ಅಂತ. ಏನಿದು ಶಾಯಿರಿ, ಏನಿದು ಶಾಯಿ ಎಂಬುದಾಗಿ ಕೇಳುವಾಗ ಅದರ ಅರ್ಥ ಈ ಪ್ರಕಾರವಾಗಿತ್ತು, ಬರೆದಿರುವುದನ್ನ ಅಳಿಸುವಂತದ್ದು ಎಂಬುದಾಗಿ. ಅದನ್ನ ನನಗೆ ದೇವರು ಆ ರೀತಿಯಾಗಿ ತೋರಿಸಿ ಹೇಳಿದ್ರು. ಏನಂತಂದ್ರೆ ಏನೋ ಒಂದು ಲಿಖಿತವಾಗಿ ಬರೆದಿರುವಂತದನ್ನ, ಏನಂದ್ರೆ ಒಂದು ಕೈ ಅಥವಾ ಒಂದು ಏನೋ ಒಂದು ವಸ್ತು ರೀತಿಯಲ್ಲಿ ಬಂದು ಅದು ಅಳಿಸ್ತಾ ಇತ್ತು ಎಂಬುದಾಗಿ. ಶಾಯಿರಿ ಅಂತಂದ್ರೆ ಅದು ಏನೋ ಒಂದು ಲಿಖಿತವಾಗಿರತಕ್ಕಂಥದನ್ನ ಅಳಿಸುವಂತದ್ದು ಎಂಬುದಾಗಿ. ನನಗೆ ಗೊತ್ತಿಲ್ಲ, ಆದ್ರೆ ದೇವರು ಯಾರ ಜೀವಿತದಲ್ಲಿ ಏನು ಶತ್ರುವಾದನ್ನು ಬರೆದಿಟ್ಟಿದ್ದಾನೋ ಅಥವಾ ಯಾವ ವಿಷಯ ಎಂಬುದಾಗಿ ಆತನ ಅದನ್ನ ಸಂಪೂರ್ಣವಾಗಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಬ್ಲೂ ಪೆನ್ ಅಲ್ಲಿ ಬರೆದಿರುವಂತದನ್ನ ವೈಟ್ ನಾರ್ ಹಾಕಿ ಯಾವ ಪ್ರಕಾರವಾಗಿ ಅದನ್ನ ಅಳಿಸ್ತಾರೋ ಹಂಗೆ ದೇವರು ಶಾಯಿರಿಯಿಂದ ಏನೋ ಅದನ್ನ ಆತನು ಅಳಿಸಿ ಹಾಕ್ತಾನೆ. ದೇವರು ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರು ಕಳೆದ ವಾರದಲ್ಲಿ ಹೇಳಿದ್ದಾರೆ. ಆ ಪ್ರಕಾರವಾಗಿ ಅದು ಯಾರ ಜೀವಿತದಲ್ಲಿ ಸಂಭವಿಸಿತೋ ಅದು ದೇವರಿಗೆ ಸ್ತೋತ್ರ ಉಂಟಾಗಲಿ ಎಂಬುದಾಗಿ. ಆದಿಕಾಂಡ ಪುಸ್ತಕ ಸ್ತೋತ್ರ 15ನೇ ಅಧ್ಯಾಯದ 5-6 ವಾಕ್ಯನ ಸರಿ ಓದಿ ಈ ಆಲೋಚನೆ ಒಳಗಡೆ ಹೋಗೋಣ. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಹಲ್ಲೆಲೂಯಾ. ಇದು ಯಾರು? ದೇವರ ಸ್ನೇಹಿತನು ಎಂಬುದಾಗಿ ಹೆಸರು ಹೊಂದಿರತಕ್ಕಂತ ತಂದೆಯವರು. ದೇವರ ಸ್ನೇಹಿತರೆಂಬುದಾಗಿ ಹೆಸರು ಹೊಂದಿರತಕ್ಕಂಥ ತಂದೆಯವರು, ಅವರ ಹೆಸರು ಅಬ್ರಹಾಂ ಎಂಬುದಾಗಿ. ಅವರ ಒಂದು ಜೀವಿತದಲ್ಲಿ ಏನಾಗ್ತಾ ಇದೆ ಅಂತ ನೋಡುವಂತ ಸಮಯದಲ್ಲಿ ಅವರು ದೇವರ ಸ್ನೇಹಿತನು ಎಂಬುದಾಗಿ ಹೆಸರನ್ನ ಹೊಂದಿಕೊಂಡಿರ್ತಕ್ಕಂಥ ಒಂದು ತಂದೆ. ಅದು ಮಾತ್ರ ಅಂದ್ರೆ ಯೇಸುವನ್ನ ಅಥವಾ ದೇವರನ್ನ ಯಾರೆಲ್ಲ ನಂಬಿ ಬರ್ತಾರೋ ಅವರಿಗೆ ನಂಬಿಕೆಯ ಒಂದು ತಂದೆ ಎಂಬುದಾಗಿ. ಮೊದಲನೇದಾಗಿ ಇವರೇ ದೇವರ ನಂಬಿರೋ ಪ್ರಕಾರವಾಗಿ ಇವರಿಗೆ ಆ ಹೆಸರನ್ನ ಕೊಟ್ಟಿದ್ದಾರೆ. ನಂಬುವವರೆಲ್ಲರಿಗೂ ಮೂಲ ಪುರುಷನು ಅಬ್ರಹಾಮನ್ ಎಂಬುದಾಗಿ. ಆ ಅಬ್ರಹಾಮನ ಜೀವಿತದಿಂದ ಇವತ್ತು ದೇವರು ಮಾತನಾಡಲಿಕ್ಕೆ ನಮ್ಮ ಸಂಗಡ ಅದರ ಆಲೋಚನೆ ಹೇಳುವಂತವನಾಗಿದ್ದಾನೆ. ಏನಂತಂದ್ರೆ 15ನೇ ಅಧ್ಯಾಯದ 5-6 ವಾಕ್ಯದಲ್ಲಿ ಇರತಕ್ಕಂಥ ಒಂದು ವಿಷಯ ಅಂತಂದ್ರೆ ದೇವರು ಅಬ್ರಹಾಮನನ್ನ ಏನ್ ಮಾಡ್ತಿದ್ದಾರೆ, ಆ ಗುಡಾರದಿಂದ ಅವನು ವಾಸ ಮಾಡತಕ್ಕಂಥ ಮನೆಯಿಂದ ಆತನನ್ನ ಹೊರಗಡೆ ಕರ್ಕೊಂಡ್ಬಂದು ದೇವರ ವಾಕ್ಯ ಹೇಳುತ್ತೆ ಆಕಾಶವನ್ನ ತೋರಿಸಿ ಹೇಳ್ತಿದ್ದಾರೆ. ಏನಂದ್ರೆ ನಿನ್ನ ಸಂತಾನವು ಇಷ್ಟು ಆಗುತ್ತೆ, ನಾನು ಈ ಪ್ರಕಾರವಾಗಿ ಮಾಡ್ತೀನಿ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಿದ್ದಾರೆ. ಈ 15ನೇ ಅಧ್ಯಾಯ ಪೂರ್ತಿ ಓದುವಾಗ ಯೆಹೋವ ದೇವರಿಗೂ ಅಬ್ರಹಾಂ ಅವರಿಗೂ ನಡೆದಿರತಕ್ಕಂತ ಸಂಭಾಷಣೆನ ಈ ಒಂದು ಅಧ್ಯಾಯದಲ್ಲಿ ಬಂದಿದ್ದಾರೆ. ಯಾಕೆ ದೇವರು 5 ಮತ್ತು 6ನೇ ವಾಕ್ಯದಲ್ಲಿ ಅಬ್ರಹಾಮನನ್ನ ಮನೆ ಒಳಗಡೆ ಇದ್ದಂತ ವ್ಯಕ್ತಿನ, ಗುಡಾರದಲ್ಲಿದ್ದಂತ ವ್ಯಕ್ತಿನ ಹೊರಗಡೆ ಕರ್ಕೊಂಡ್ಬಂದು ಆಕಾಶದ ನಕ್ಷತ್ರವನ್ನ ತೋರಿಸಿ ನಿನ್ನ ಸಂತತಿ ಇಷ್ಟ ಆಗುತ್ತೆ ಎಂಬುದಾಗಿ ದೇವರು ಯಾಕೆ ಆ ರೀತಿಯಾಗಿ ಅಂತ ಒಂದು ವಿಷಯದಲ್ಲಿ ಯಾಕೆ ಆ ರೀತಿಯಾಗಿ ದೊಡ್ಡದಾಗಿ ಮಾತನಾಡ್ತಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅಬ್ರಹಾಮನ ಜೀವಿತದಲ್ಲಿ ಒಂದು ವಿಷಯ ನಡೆದಿದೆ. ಏನಂತಂದ್ರೆ ಯೆಹೋವ ದೇವರು ಯಾವಾಗ ಅವರನ್ನ ಕರೆದ್ರು, ಆ ಕರೆದಾದ ನಂತರ ಅಬ್ರಹಾಂ ಏನ್ ಮಾಡಿದ್ರು ಅಂತಂದ್ರೆ ದೇವರ ಮಾತನ್ನ
ಕೇಳಿ ದೇವರ ಮಾತಿಗೆ ವಿಧೇಯರಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಕಲ್ದಿಯರ ದೇಶವಾಗಿರುವಂತಹ ಬಾಬಿಲೋನ್ ಪಟ್ಟಣವನ್ನ ಬಾಬಿಲೋನನ್ನ ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಸ್ವಂತ ಜನಾಂಗವನ್ನ ಬಿಟ್ಟು ದೇವರು ಅವರನ್ನ ಅವರ ಕುಟುಂಬವನ್ನ